ಹಾಯ್ ಫ್ರೆಂಡ್ಸ್, ನಾವಿವತ್ತು ಹುಣ್ಣಿಮೆ ಇರೋದ್ರಿಂದ ಬೆಂಗಳೂರಿನ ಗವಿಪುರದ ಗುಟ್ಟಳ್ಳಿಯಲ್ಲಿರುವ ಬಂಡೆ ಮಹಾಕಾಳಿ ದೇವಾಲಯಕ್ಕೆ ಬಂದಿದ್ದೀವಿ. ಬನ್ನಿ, ದೇವದ ಬಗ್ಗೆ ನಿಮಗೆ ಒಂದು ಕಿರು ಪರಿಚಯ ಮಾಡಿಸ್ಕೊಡ್ತೀನಿ. ಈ ಬಂಡೆ ಮಹಾಕಾಳಿ ದೇವಾಲಯ ಇರೋದು ನಮ್ಮ ಬೆಂಗಳೂರಲ್ಲೇ. ಈ ದೇವಾಲಯ ಬಂದು ಗವಿಪುರ ಗುಟ್ಟಳ್ಳಿಯಲ್ಲಿರುವ ಕೆಂಪಾಪುದಿ ಕೆರೆಯ ದಡದ ಮೇಲೆ ಒಂದು ಬೆಟ್ಟದಲ್ಲಿದೆ. ದೇವಿ ಬಂದು ಯಾಕಂದರೆ ದೇವಿಗೆ ಬಂಡೆ ಕಾಳಮ್ಮ ಅಥವಾ ಬಂಡಿ ಕಾಳಮ್ಮ ಅಂತ ಕರೀತಾರೆ. ಅಂದರೆ ಈ ದೇವಿಯು ಕಲ್ಲಿನ ಮೇಲೆ ಮೂಡಿರ್ತಾಳೆ, ಅದಕ್ಕೆ ಬಂಡಿ ಕಾಳಮ್ಮ ಅಂತಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಮೇಲ್ಗಡೆ ಹೋಗೋ ಕ್ಯೂ ಎಲ್ಲ ತಡೆ ಓಡ್ಸೋಕ್ಕೆ ಹೋಗ್ತಾಯಿದ್ದಾರೆ. ಸ್ಟ್ರೈಟ್ ಹೋಗೋದು ದರ್ಶನಕ್ಕೆ. ಅಂದರೆ ತಡೆ ಓಡಿಸೋಕ್ಕೆ ತುಂಬ ಜನ ಫ್ರೆಂಡ್ಸ್, ಅಮಾಸೆ ಹುಣ್ಣಿಮೆ ದಿನ ತುಂಬ ಜನ ಬರ್ತಾರೆ. ಇಲ್ಲೇ ಕೌಂಟರ್ನಲ್ಲೇ ಪೂಜೆ ಸಾಮಾನು ಕೊಡ್ತಾರೆ, ಅಲ್ಲೇ ತೊಗೊಂಡು ತಡೆ ಓಡಿಸ್ಬೇಕು, ಮನೆಯಿಂದೆಲ್ಲ ತರೋಂಗಿಲ್ಲ ಫ್ರೆಂಡ್ಸ್. ನೋಡಿ, ಮತ್ತು ಇಲ್ಲಿ ಭಕ್ತಾದಿಗಳು ಈ ಕಿಂಡಿಯಲ್ಲಿ ನೋಡ್ತಾ ಇರೋದು ಕಾಣಿಸ್ತಾ ಇದೆ ಅಲ್ವೇ. ಅಂದರೆ ದೇವರು ಕಿಂಡಿಯಿಂದ ಕಾಣಿಸ್ತಾಳೆ, ದರ್ಶನ ನೀಡ್ತಾಳೆ ಅಂತ ಈ ಥರ ನೋಡ್ತಾರೆ ಫ್ರೆಂಡ್ಸ್ ಇಲ್ಲಿ. ಮತ್ತು ಇಲ್ಲಿ ಮಾಟ ಮಾಡಿಸಿದವ್ರಿಗೆ, ದೃಷ್ಟಿ ಆದವ್ರಿಗೆ ಎಲ್ಲ ತಡೆ ಹೊಡ್ಕೊಡ್ತಾರೆ. ತುಂಬ ಒಳ್ಳೆಯದಾಗುತ್ತೆ ನೋಡಿ ಫ್ರೆಂಡ್ಸ್. ಅವ್ರವ್ರು ಹರಕೆ ಮಾಡ್ಕೊಂಡಿರ್ತಾರೆ. ಒಬ್ಬೊಬ್ಬರು ಬೀಗಗಳು ಕಟ್ಟಿರ್ತಾರೆ, ಮತ್ತು ನಿಂಬೆಹಣ್ಣು ದೀಪ ಹಚ್ತಾರೆ. ಮತ್ತು ಇದು ತ್ರಿಶೂಲಕ್ಕೆ ತಗೊಂಡೋಗಿ ನಾವು ಮಂತ್ರಿಸ್ಕೊಂಡು ನಿಂಬೆಹಣ್ಣ ತ್ರಿಶೂಲಕ್ಕೆ ಚುಚ್ಚಿದ್ರೆ ನಮಗೇನೇ ಮಾಟ ಮಂತ್ರ ಮಾಡಿಸಿದ್ರೆ, ದೃಷ್ಟಿ ಆಗಿದರೆ ನಿವಾರಣೆ ಆಗುತ್ತೆ ಅನ್ನೋ ಇಲ್ಲಿ ಬರೋ ಭಕ್ತಾದಿಗಳ ನಂಬಿಕೆ ಆಗಿರುತ್ತದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ತುಂಬ ನಿಂಬೆಹಣ್ಣುಗಳ್ನೆಲ್ಲ ಚುಚ್ಚುತ್ತಾ ಇರ್ತಾರೆ. ಮತ್ತು ನಿಂಬೆಹಣ್ಣಿನ ದೀಪನ ಜಾಸ್ತಿ ಹಚ್ಚುತ್ತಾರೆ ಅಲ್ಲೆಲ್ಲ ಹಚ್ಚೋಕ್ಕೆ. ಮತ್ತು ಅಲ್ಲೆಲ್ಲ ಬೀಗಗಳು ಅವ್ರು ಏನೇನು ಹರಕೆ ಮಾಡ್ಕೊಂಡಿರ್ತಾರೆ ಆ ಥರ ಕಟ್ಟಿರ್ತಾರೆ ಫ್ರೆಂಡ್ಸ್. ಮತ್ತು ನೋಡಿ ಫ್ರೆಂಡ್ಸ್, ಯಾರು ಬಂಡೆ ಮಹಾಕಾಳಿಗೆ ಭೇಟಿ ನೀಡಿ ಅಂದರೆ ಭೇಟಿ ನೀಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಅಮ್ಮನವ್ರಿಗೆ ಉಡಿಸಿರೋ ಸೀರೆಗಳು ಮಾರಾಟ ಮಾಡ್ತಾರೆ ಫ್ರೆಂಡ್ಸ್. ಇಷ್ಟ ಇದ್ದವರು ತೊಗೋಬೋದು ಫ್ರೆಂಡ್ಸ್. ಮತ್ತು ಇದು ಬಂಡೆ ಮಹಾಕಾಳಮ್ಮ ದೇವಸ್ಥಾನ ಕೆಂಪೇಗೌಡರು ಬೆಂಗಳೂರು ನಿರ್ಮಾಣ ಮಾಡೋಕ್ಕೆ ಮುಂಚೆನೇ ಇತ್ತು ಅಂತ ಹೇಳ್ತಾರೆ ಫ್ರೆಂಡ್ಸ್. ಮತ್ತು ಬಂದು ಅಮ್ಮನವರು ಪವಾಡ ಪುರುಷೆ ಅಂತಲೇ ಹೇಳ್ಬೋದು. ತುಂಬ ಫುಲ್ಲಾಗಿರ್ತಾರೆ. ಇಲ್ಲಿಗೆ ಬರೋ ಭಕ್ತಾದಿಗಳ ಸಂಖ್ಯೆನೂ ತುಂಬ ಜಾಸ್ತಿನೇ ಇರುತ್ತೆ ನೋಡಿ ಫ್ರೆಂಡ್ಸ್. ಇಲ್ಲಿ ಇವತ್ತು ಹುಣ್ಣಿಮೆ ಆಗೋದ್ರಿಂದ ಪ್ರಸಾದ ನೀಡ್ತಾರೆ. ಈ ಜನ ಎಲ್ಲ ಪ್ರಸಾದಕ್ಕೆ ಅಂತ ಕ್ಯೂ ನಿಂತಿರೋದು ಫ್ರೆಂಡ್ಸ್. ಎಷ್ಟು ಜನ ಇದ್ದಾರೆ ನೋಡಿ, ಪ್ರಸಾದಕ್ಕೇ ಕ್ಯೂ ನಿಂತಿದ್ದಾರೆ ಪ್ರಸಾದಕ್ಕೋಸ್ಕರ. ಇದು ಒಳಗಡೆ ಹೋಗೋದು ಇಲ್ಲಿಂದನೇ ಫ್ರೆಂಡ್ಸ್, ಹೊರಗಡೆ ಬರೋದು ಇಲ್ಲಿಂದನೇ. ಫಸ್ಟ್ ಇನ್ನೊಂದು ಡೋರ್ ಇದೆ, ಆ ಡೋರ್ ಏನಕ್ಕೋ ಇವಾಗ ಲಾಕ್ ಮಾಡಿದ್ದಾರೆ, ಏನಕ್ಕೆ ಅಂತ ಗೊತ್ತಿಲ್ಲ. ಇವು ಒಳಗಡೆ ಹೋಗೋದು ಹೊರಗಡೆ. ನೋಡಿ, ಹೊರಗಡೆ ಎಲ್ಲ ಮಕ್ಳಿಗೆ ಆಟ ಸಾಮಾನುಗಳು, ತಿಂಡಿಗಳು ಎಲ್ಲ ಮಾರಾಟ ಮಾಡ್ತಾರೆ. ದಾರಗಳು ಎಲ್ಲ ಸಿಗುತ್ತೆ, ತೊಗೋಬೋದು. ಓಲೆಗಳು ಎಲ್ಲ ಮಾರಾಟ ಮಾಡ್ತಾರೆ ಫ್ರೆಂಡ್ಸ್. ಮತ್ತು ಈ ಅಮ್ಮವ್ರದ್ದು ತುಂಬ ಶಕ್ತಿಶಾಲಿ. ಮತ್ತು ಇಲ್ಲಿ ಕೂತ್ಕೊಳ್ಳೋಕ್ಕೆಲ್ಲ ಜಾಗ ಇದೆ ನೋಡಿ ಫ್ರೆಂಡ್ಸ್. ಯಾರು ಭೇಟಿ ನೀಡಿರೋ ಒಂದು ಸಲ ಹೋಗಿ ಬನ್ನಿ ಫ್ರೆಂಡ್ಸ್, ತುಂಬ ಒಳ್ಳೆಯದಾಗುತ್ತೆ. ಮತ್ತು ದೇವಸ್ಥಾನದ ಗರ್ಭಗುಡಿಯಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಮಂಗಳವಾರ ಶುಕ್ರವಾರ ಬಂದು ನೀರು ಹಾಕ್ತಾರೆ ಫ್ರೆಂಡ್ಸ್. ದೇವ್ರಿಗೆ ಅಭಿಷೇಕ ಮಾಡಿಸಿರ್ತಲ್ಲ, ನೀರನ್ನ ನಮ್ಮ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ತಾರೆ. ದೇವರು ಪಾದ ಮುಟ್ಬೋದು, ನಾವು ಒಳಗಡೆ ಬಿಡ್ತಾರೆ ಗರ್ಭಗುಡಿ ಒಳಗಡೆ, ಅವಾಗ ಪಾದ ಮುಟ್ಬೋದು ನೋಡಿ ಫ್ರೆಂಡ್ಸ್. ಊಟದ ಜಾಗ, ಪ್ರಸಾದದ ಜಾಗ 1 ಎಕರೆಗಿಂತೂ ತುಂಬ ದೊಡ್ಡದೇ ಇದೆ, 1 ಎಕರೆಗಿಂತೂ ಜಾಸ್ತಿ ಇದೆ. ಒಂದು ಸಲ ಬಿಟ್ಟ ತಕ್ಷಣ ನೋಡಿ ಜನಗಳು ಎಷ್ಟು ಜನ ಬಂದಿದ್ದಾರೆ ಅಂದರೆ, ನಾನೇ ಮುಂದು ನೀನು ಮುಂದು ಅಂತ ಬಂದು ಅವ್ರವ್ರ ಸೀಟ್ಗಳನ್ನ ಇಟ್ಕೊಂಡು ಕೂತ್ಕೋತಾ ಇದ್ದಾರೆ ಫ್ರೆಂಡ್ಸ್. ಮತ್ತು ದೇವರು ಇಲ್ಲಿ ಬಂಡಿ ಕಾಳಮ್ಮ ಅಂದರೆ ರುದ್ರಾವತಾರ ಆ ಥರ ಎಲ್ಲ ಶಾಂತ ಸ್ವರೂಪವಾಗಿದ್ದಾಳೆ ದೇವರು ನೋಡಿ ಫ್ರೆಂಡ್ಸ್. ಇಲ್ಲಿ ಹೊರಗಡೆ ಎಲ್ಲ ಶಂಖಗಳು ಆ ಥರ ಎಲ್ಲ ಮಾಡ್ತಾಯಿದ್ದಾರೆ ನೋಡಿ, ತುಂಬ ಚೆನ್ನಾಗಿದೆ. ಹೊರಗಡೆ ಸರಗಳು ಎಲ್ಲ ಮಾರ್ತಾಯಿದ್ದಾರೆ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಾನು ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.